ಬಿಸಿ ಇದೆಯಲ್ಲ. ಏನಿಲ್ಲ ಬಿಡು, ಮದುವೆ ಆಗ್ತಾ ಇದ್ದಾಳೆ, ಅಪ್ಪ ಅಮ್ಮ ಜೊತೆಗಿಲ್ಲ ಅಂತ ಟೆನ್ಷನ್ ಅಷ್ಟೇ. ಕೃಷ್ಣ, ಈಗ ಅವ್ರಿಗೆ ಹೊಡೆಯೋದು ಮುಖ್ಯ ಅಲ್ಲ, ನಂದಿ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮುಖ್ಯ. ಡಾಕ್ಟರ್, ನಂದಿನಿ ಗಾಬರಿ ಆಗಂತದ್ದೇನಿಲ್ಲ. ನಿಂಗೆ ಆ ಹುಡುಗಿ ಪ್ರೀತಿ ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊ. ಆ ಹುಡುಗಿ ಬದುಕ್ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಅವ್ರ ಪೇರೆಂಟ್ಸ್ ಹತ್ರ ಬಿಡು. ನಂದಿನಿಗ್ ಬಿದ್ದಿರೋ ಏಟ್ಗಿಂತ ಭಯ ಜಾಸ್ತಿ ಆಗಿದೆ. ದಿಸ್ ಇಸ್ ಹೋಮ್ ಸಿಕ್. ಇದಕ್ ಮೆಡಿಸನ್ ಅವ್ರ ಪೇರೆಂಟ್ಸ್. ಆ ದೇವ್ರು ಈ ಏಟ್ನ ನನಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೂ ನಂದಿನಿಗೂ ಏನೂ ಆಗೋದಿಲ್ಲ. ನಿಮ್ ಲವ್ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಅಮ್ಮ, ಇಲ್ಲಿಗೆ ಬಂದ್ರೆ ಜೀವಂತವಾಗಿ ವಾಪಸ್ ಹೋಗಲ್ಲ ಅಂತ ಗೊತ್ತಿತ್ತು, ಇಲ್ಲಿಗೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ. ನನಗ್ ನೀವೇನೋ ಮಾಡ್ಬಿಡ್ತೀರೋ ಅನ್ನೋ ಭಯದಲ್ಲಿ ನಾನು ಕರ್ಕೊಂಡ್ ಬರ್ಲಿಲ್ಲ. ನಿಮ್ ಪೂರ್ತಿ ಹೆಸರು ನನಗ್ ಗೊತ್ತಿಲ್ಲ. ನೀವೇನೋ ದೊಡ್ಡ ವ್ಯಕ್ತಿ, ನಿಮ್ ಹೆಸರು ಕೇಳಿದ್ರೆ ಇಡೀ ಊರೇ ಗಡ 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 ಅಂತ ನಡಗತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ನನಗ್ ಗೊತ್ತಿರೋದಲ್ಲ ಬರೀ ನಂದಿನಿ, ಆಮೇಲೆ ಅವಳ ಪ್ರೀತಿ ಮಾತ್ರ. ಅವತ್ತು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ಲು, ಕರ್ಕೊಂಡು ಹೋಗಿದ್ದೆ. ಇವತ್ತು ಅಪ್ಪ ಅಮ್ಮ ಬೇಕು ಅಂದಿದ್ದಾಳೆ, ಕರ್ಕೊಂಡ್ ಬಂದಿದ್ದೀನಿ. ನನಗೆ ನಂದಿನಿ ಸಂತೋಷನೇ ಮುಖ್ಯ. ನೀವ್ ಹಿರಿಯರಾಗಿ ದೊಡ್ಡತನದಿಂದ ಯೋಚನೆ ಮಾಡಿ. ನಮ್ ತಂದೆ ತಾಯಿ ಬರ್ತಾರೆ, ಅವ್ರ ಹತ್ರ ಮಾತಾಡಿ ನಮ್ಮಿಬ್ರು ಒಂದು ಮಾಡಿ. ನಂದಿನಿ, ನೀನೇನ್ ಯೋಚನೆ ಮಾಡ್ಬೇಡ. ನನ್ನ ಮಗಳನ್ನ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟಿದ್ದಕ್ಕೆ ನೀನ್ ಇಲ್ಲಿಂದ ವಾಪಸ್ ಹೋಗ್ತಾ ಇದೀಯ. ಲವರ್ಸು ಓಡೋದ್ರೆ ಮದುವೆ ಮಾಡ್ಕೊಂಡು ಮಗು ಎತ್ಕೊಂಡು ಬರ್ತಾರೆ. ನೀನ್ ಏನೂ ಮಾಡ್ದೆ ಅವಳು ತಂದ್ ಮನೆಗೆ ಬಿಟ್ಟಿದ್ಯಲ್ಲ, ನಾನು ಅದಕ್ಕೆನಾ ನೀವಿಬ್ಬರಿಗೆ ಹೆಲ್ಪ್ ಮಾಡಿದ್ದು. ನಿನ್ನಂತ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿನಗೆ ನೀನೇ ಮೋಸ ಮಾಡ್ಕೊಂಡ್ಬಿಟ್ಟದಪ್ಪ. ತಪ್ಪು ತಿಳ್ಕೊಂಡಿದ್ದೀರ. ಲವ್ ಯಾವಾಗ ಎಲ್ಲಿ ಹೇಗ್ ಟರ್ನ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನಂದಿನಿನ ಈಗ ಈ ಮನೇಲಿ ಮಾತ್ರ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಂದ ಅಂತೂ ಅಲ್ಲ. ಕೃಷ್ಣ ನಂದಿನಿನ ಅವ್ರ ಮನೆಗ್ ಬಿಟ್ಟು ಬರ್ತೀನಿ ಅಂತ ನಮಗ್ ಫೋನ್ ಮಾಡಿದ್ದ. ಬೇಡ ಕಣೋ, ಅಲ್ಲಿ ಹೋದ್ರೆ ಅವ್ರು ಸುಮ್ನೆ ಬಿಡಲ್ಲ, ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈಗ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ. ಆಗ್ಲಿಂದ ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ತುಂಬಾ ಭಯ ಆಗ್ತಿದ್ದಾರೆ. ಕೃಷ್ಣ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಅಲ್ಲಿ ಆಗ್ಬಾರ್ದೇನಾರು ಆಗೋಗಿದ್ರೆ ನಾ ಜೀವ ಸಹಿತ ಉಳಿಯಲ್ಲ ರೀ. ನನ್ ಮಗ ಬೇಕು ರೀ, ನನ್ ಮಗ ಬೇಕು. ನಮ್ ಜಾಗಕ್ಕೆ ಬಂದು ನಮ್ಮನ್ನೇ ಹೊಡೆದವರು ಈಗ ಅವ್ರ ಜಾಗಕ್ಕೆ ನಮ್ ಕೃಷ್ಣ ಹೋಗಿದ್ದಾನೆ, ಸುಮ್ನೆ ಬಿಡ್ತಾರ? ಏನೇ ಆದ್ರೂ ಪರವಾಗಿಲ್ಲ, ಶಂಕರೇಗೌಡ್ರು ಮನೆಗೆ ಹೋಗಿ ವಿಚಾರಿಸೋಣ. ನಡೀರಿ ನಡೀರಿ ಅಂಕಲ್, ಬನ್ನಿ. ನಮಸ್ಕಾರ. ನಿಮ್ ಮಗಳನ್ನ ನಿಮ್ ಮನೆಗ್ ಬಿಟ್ಟ ಮೇಲೆ ನಮ್ ಮಗ ನಮ್ ಮನೆಗ್ ಬಂದಿಲ್ಲ. ಇನ್ ಯಾರ ಮನೆ ಹೆಣ್ಮಗು ಹುಡ್ಕೊಂಡು ಹೋಗಿದಾನೋ ಏನೋ, ಯಾರು ಗೊತ್ತು. ಅಲ್ಲೋಗ್ ಹುಡುಕಿ ಸಿಗ್ಬೋದು. ನೀವು ದೊಡ್ಡವರು, ಹೀಗೆಲ್ಲ ಮಾತಾಡ್ಬೋದಾ?
ಅವನ ಆ ಥರದವನಲ್ಲ. ಅವ್ನು ತುಂಬಾ ಒಳ್ಳೆಯವನು ಅಂಕಲ್. ನಂದಿನಿ ಅಪ್ಪ ಅಮ್ಮ ಅಂದ ತಕ್ಷಣ ಬೇರೆ ಮಾತಾಡದೆ ಕರ್ಕೊಂಬಂದ್ ನಿಮ್ಮ ಹತ್ರ ಬಿಟ್ಟ. ನಿಮ್ ಮಗಳು ಕಾಣ್ಲಿಲ್ಲ ಅಂತ ನೀವ್ ನಮ್ಮನ್ನ ಹೆದರ್ಸ್ದಾಗೆ ನಾವ್ ನಿಮ್ಮನ್ನ ಹೆದರ್ಸಕ್ಕಾಗತ್ತಾ ಹೇಳಿ? ನಮ್ಗಿರೋದು ಒಬ್ಬನೇ ಮಗ, ಕೈ ಮುಗಿದು ಕೇಳ್ಕೊತೀವಿ. ನಿಮ್ಗೇನೇ ಸಿಟ್ಟಿದ್ರು ಅದು ನಮ್ಮ ಮೇಲೆ ತೀರ್ಸ್ಕೊಳ್ಳಿ. ದಯವಿಟ್ಟು ನಮ್ಮ ಮಗನ್ ಬಿಟ್ಬಿಡಿ. ರೀ, ತುಂಬಾ ಒಳ್ಳೆ ಜನ ಅಂತ ಕಾಣುತ್ತೆ. ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಿಜ ಹೇಳಿ, ಅವ್ರ ಮಗನ ಅವ್ರಿಗೆ ತಲುಪಿಸ್ಬಿಡಿ. ನಾವೇನು ಮಾಡ್ಲಿಲ್ಲಣ್ಣ. ನಿಮ್ ಮಗನ್ನ ನಮ್ಮ ಹುಡುಗರು ಏನು ಮಾಡಿಲ್ಲ, ಇದು ನಿಜ. ಹೆತ್ತು ಮಗ ಕಾಣ್ಲಿಲ್ಲ ಅಂದ್ರೆ ತಂದೆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಧೈರ್ಯವಾಗಿ ಮನೆಗೆ ಹೋಗಿ. ನೀವು ಅವನ್ನ ಬಿಟ್ಬಿಟ್ರಿ ಮಾವ, ಆದ್ರೆ ನಾನು ನಮ್ಮಪ್ಪ ಸೇರಿ ಅವನ್ನ ಎತ್ತು ಬಿಟ್ವಿ. ಸತ್ತು ನಿನ್ನ ತಂಗಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನಗೂ ನಿನ್ನ ಮನೆಗೂ ಮನಃಶಾಂತಿ ಇಲ್ದಂಗ್ ಮಾಡ್ದ ಅವನನ್ನ ನಾವು ಮುಗಿಸ್ಬಿಟ್ವಿ ಭಾವ. ಸುಮ್ಮನೆ ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ನಂದಿನಿ ಮದುವೆ ಮತ್ತ ಆ NRI ಸಂಬಂಧ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಭಾವ. ಯಾಕೆ ಅಳ್ತಾ ಇದ್ಯಾ? ಕೃಷ್ಣನ್ ಸಾಯಿಸ್ಬಿಟ್ರು ಅಂತಾನಾ? ಇಲ್ಲ, ಅವನ್ಗೇನು ಆಗಿಲ್ಲ, ಆಗೋದು ಇಲ್ಲ. ಹೌದಮ್ಮ, ಅವನ್ನ ಸಾಯಿಸೋದಲ್ಲ, ಅವನ್ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ಅಪ್ಪ ನನ್ ಗೌರವಕ್ಕೋಸ್ಕರ ಯೋಚಿಸ್ತಿದ್ದಾರೆ, ನಾನು ನನ್ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಯೋಚಿಸ್ತಿದ್ದೀನಿ. ಈ ಮನೆ ಗೌರವನೂ ಉಳಿಲಿ, ನಿನ್ ಪ್ರೀತಿನೂ ಗೆಲ್ಲಿ ಅಂತ ನಾನು ಆ ದೇವರಲ್ಲಿ